ಇನ್ನು ಎಲ್ಲೋ ಒಂದು ಕಡೆ ಅವರ ಪ್ರತಿಯೊಂದು ಮಾತು ಕೂಡ ಇವತ್ತು ಒಬ್ಬಳು ಇರ್ತಾಳೆ, ನಾಳೆ ಒಬ್ಬಳು ಬರ್ತಾಳೆ. ಅದಾದ ನಂತರ ಈ ಪ್ರಕರಣವನ್ನು ನೋಡ್ತಾ ಹೋಗೋದಾದ್ರೆ ಪವಿತ್ರ ಗೌಡ ಅವ್ರಿಗೂ ಕೂಡ ಸರಿಯಾಗಿ ಹೊಡೆದು ಬಡ್ದು ಅವ್ರು ಹಾಸ್ಪಿಟಲೈಸ್ ಆಗಿದ್ರು. ಎಲ್ಲೋ ಒಂದು ಕಡೆ ಇವರು ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡೋದನ್ನೇ ಬರೋದಿಲ್ವಾ, ಮನೆಯಲ್ಲೂ ಕಲಿಸಿಲ್ವಾ ಅಂತ ಹೇಳಿ ಅನಿಸುತ್ತೆ ಸರ್. ಈ ವಿಚಾರವಾಗಿ ಹೇಗೆ ಬಿಹೇವ್ ಮಾಡ್ತಿದ್ರು ಸೆಟ್ಟಲ್ಲಿ? ಆಮೇಲೆ ಇನ್ನೊಂದು ಮಾತಿದೆ, ದರ್ಶನ್ ಅವರು ರಾತ್ರಿ ಏನೋ ಕುಡಿದ್ಬಿಟ್ಟು ಹೇಳಿದ್ರೆ ಬೆಳಗ್ಗೆ ಅವರು ಅದನ್ನು ನೆನಪೇ ಇರೋದಿಲ್ಲ. ಈ ಥರ ಕೇಸಸ್ ನಿಮಗೇನಾದರೂ ಅನುಭವಕ್ಕೆ ಬಂದಿದೆಯಾ? ನನಗೆ ಭಾಳಷ್ಟು ಸಲ ಬಂದಿದೆ. ಆಮೇಲೆ ಹೆಣ್ಮಕ್ಳ ಬಗ್ಗೆ ಯಾರಾದರೂ ಗೌರವ ಕೊಡಲೇಬೇಕು ಮೇಡಮ್. ಯಾಕಂದರೆ ಹೆಣ್ಣು ಅನ್ನೋಳು ತಾಯಿನೂ ಇರ್ತಾಳೆ, ಹೆಂಡ್ತಿನೂ ಇರ್ತಾಳೆ, ಮಗಳು ಇರ್ತಾಳೆ, ಭೂಮಿ ತಾಯಿನೂ ಇರ್ತಾಳೆ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ನಾವು ಯಾರ ಬಗ್ಗೆನೂ ಹೆಣ್ಮಕ್ಳೇ ಅಂತಲ್ಲ, ಯಾರ ಬಗ್ಗೆನೂ ನಾವು ಅವಹೇಳನವಾಗಿ ಮಾತಾಡೋಕೆ ಹೋಗಬಾರ್ದು ಅಷ್ಟೇ. ನಮ್ಮ ಸ್ಥಿಮಿತದಲ್ಲಿ ನಾವು ಇರಬೇಕಾಗ್ತದೆ. ಏನೋ ನಾವು ಚೆನ್ನಾಗಿದ್ದೀವಿ ಅಂದ ಮಾತ್ರಕ್ಕೆ ಸಿಕ್ಕಿದವ್ರನ್ನೆಲ್ಲ ತೊಂದರೆ ಕೊಟ್ಕೊಂಡು ಓಡಾಡಿದ್ರೆ ಕೊನೆಗೆ ಒಂದು ದಿವಸ ಬಾ ಅಂತ ಕರೆಸ್ಕೊಂಡ್ರೆಲ್ಲ ಬಿಟ್ಟು ಹೋಗಬೇಕಾಗ್ತದೆ. ಅದೇ ನಿಮ್ಮ ಅನುಭವಕ್ಕೆ ಬಂದಿದೆಯಾ ಈ ರೀತಿ ಆಗಿರೋದು, ಅಥವಾ ರಾತ್ರಿ ಏನೋ ಮೆಸೇಜ್ ಮಾಡಿ ಬೆಳಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ? ಭಾಳಷ್ಟು ಸಲ ಆಗಿದೆ. ನಾನು ಅದನ್ನು ಹೇಳಿದ್ದು, ಭಾಳಷ್ಟು ಸಲ ನಮ್ಗೆ ಆಗಿದೆ. ಈ 12 ಗಂಟೆ, 1 ಗಂಟೆ, 2 ಗಂಟೆ ಹಿಂಗೆ ನಾನು ಹೋಗಲ್ಲ. ನೀನು ಹೆಂಗೆ ಬೇಕೋ ಮಾಡ್ಕೊಳಪ್ಪ, ನಾನು ಬೆಳಗಿನ ಬರೋದು. ಏನು ಯಾರ್ದೋ ವೇಸ್ಟ್ ವಿಚಾರಕ್ಕೆ ಯಾರೋ ಏನೋ ಹೇಳಿರ್ತಾರೆ, ನಾವು ಯಾರ್ದೋ ಹೀರೋ ಜೊತೆಲಿ ನಿಂತ್ಕೊಂಡು ಮಾತಾಡಿರ್ತೀವಿ. ಹಿಂಗೆ ಏನೋ ಸಣ್ಣ ಪುಟ್ಟದಕ್ಕೆ ಅದು ಸಣ್ಣ ಪುಟ್ಟದಕ್ಕೆ ಇವರು ಪರ್ಸ್ಲಾಗಿ ತೊಗೊಂಡು ಹಿಂಗೆ ಹಂಗೆ ಅಂತ ಇದು ಮಾಡ್ತಾ ಇದ್ದಿದ್ದು ಅಷ್ಟೇ. ಹಂಗೆ ನೆನಪಾಗತ್ತೆ ರಾತ್ರಿ ಟೈಮ್. ಬೆಳಗ್ಗೆ ಬರೋ ಕೇಳೋ ಅಷ್ಟಲ್ಲೇ ಬಿಟ್ಬಿಡಿ ಅಂತೇಳಿ ಅದನ್ನು ಅಲ್ಲಿಗೆ ಅವರೇ ಸುಮ್ಮನೆ ಆಗ್ಬಿಡೋರು. ಸ್ಟಾರ್ ನಟನಾಗಿ ಈ ರೀತಿಯಾದಂತಹ ತಪ್ಪುಗಳನ್ನು ಪದೇ ಪದೇ ಮಾಡಿದರೂ ಕೂಡ ಯಾಕೆ ಚಿತ್ರರಂಗ ಇವರನ್ನು ಬ್ಯಾನ್ ಮಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ. ಜೊತೆಗೆ ಈ ಹುಚ್ಚು ಅಭಿಮಾನಿಗಳು ಈಗಲೂ ಕೂಡ ಕೆಲವರು ದರ್ಶನ್ನೇ ಸರಿ, ಅವ್ರು ಮಾಡಿದ್ದೇ ಸರಿ, ಏನೋ ಎಣ್ಣೆ ಏಟಲ್ಲಿ ಒಂದೆರಡು ಹೊಡೆದು ಬಿಟ್ಟಿದ್ದಾರೆ, ಸೊ ಇದೇನು ದೊಡ್ಡ ತಪ್ಪಲ್ಲ ಅನ್ನುವಂಥ ಮಾತು. ಇದ್ರ ಬಗ್ಗೆ ಏನು ಇವಾಗ ಅವ್ರನ್ನ ಯಾರು ಲೆಕ್ಕಕ್ಕೆ ಇಟ್ಕೋತಾರೆ? ಅವರಿಂದ ಏನಾದರೂ ಸಮಾಜಕ್ಕೆ ಒಳ್ಳೇದಾಗ್ತಾ ಇದೆಯಾ? ಮತ್ತು ಅವ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳೋದು ಬೇಡ, ಅವ್ರ ಬಗ್ಗೆ ಚರ್ಚೆನೂ ಬೇಡ. ಆಮೇಲೆ ನೋಡಿ, ಒಂದು ಹೇಳ್ತೀನಿ ಕೇಳಿ, ಕುಡಿದು ಅಪರಾಧ ಮಾಡಿದ್ರು, ಕುಡಿದೇ ಅಪರಾಧ ಮಾಡೋರು ಲೆಕ್ಕಕ್ಕೆ ಬರಲ್ಲ. ಅಪರಾಧ ಅಪರಾಧ ಅಷ್ಟೇ.